ಬೆಳಗಾವಿ ಅರಣ್ಯ ವಿಭಾಗ ವ್ಯಾಪ್ತಿಯ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯದಲ್ಲಿ ದಿನಾಂಕ 13 ರಂದು 8 ಕೃಷ್ಣ ಮೃಗಗಳು ಹಾಗೂ ತದನಂತರ 15ನೇ ತಾರೀಕಿನಂದು 19, ತದನಂತರ ಕೆಲವು 3 ಒಟ್ಟು ಹೀಗೆ ಹಲವು ಸುಮಾರು 31 ಕೃಷ್ಣ ಮೃಗಗಳ ಸಾವನ್ನಪ್ಪಿರುತ್ತವೆ. ಮೊದಲನೇ ಏನು ನಮಗೆ 13ನೇ ತಾರೀಕು ಏನು ಕೃಷ್ಣ ಮೃಗಗಳ ಸಾವನ್ನಪ್ಪಿದ್ದು, ತಕ್ಷಣವೇ ನಾವು ಮೇಲಾಧಿಕಾರಿಗಳಿಗೆ ಇದರದ್ದು ಮತ್ತು ನಮ್ಮ ಮೈಸೂರು ಝೂ ಅಥಾರಿಟಿಯಲ್ಲಿ ಮೆಂಬರ್ ಸೆಕ್ರೆಟರಿ ಸರ್ಗೆ ಹಾಗೂ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕಲ್ಲಿರ್ತಕ್ಕಂಥ ತಜ್ಞ ವೈದ್ಯರು ಮತ್ತು ಇತರೆ ತಜ್ಞ ವೈದ್ಯರೊಂದಿಗೆ ಸಂಪರ್ಕಿಸಿ ಮೇಲ್ನೋಟಕ್ಕೆ ಏನು ಪ್ರಾಥಮಿಕವಾಗಿ ರೋಗ ಲಕ್ಷಣಗಳನ್ನ ನಾವು ತಿಳಿಸಿದ ಮೇರೆಗೆ ಅವರು ಇದು ಮೋಸ್ಟ್ ಪ್ರಾಬಬ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು ಅಂತ ಹೇಳಿ ತಿಳಿಸಿದರು. ಅದರ ಪ್ರಕಾರ ಅವರ ನೇತೃತ್ವದಲ್ಲಿ ಅವರ ಡೈರೆಕ್ಷನ್ನಂತೆ ಸಲಹೆಗಳಂತೆ ಟ್ರೀಟ್ಮೆಂಟ್ನ ಇಮಿಡಿಯೇಟ್ ಪ್ರಾರಂಭ ಮಾಡಲಾಗಿತ್ತು. ತದನಂತರ ಏನು ನಮ್ಮ ಮೇಲಾಧಿಕಾರಿಗಳು ಹಾಗೂ ಮನೆಯ ಸಚಿವರು ಅವರ ಆದೇಶದಂತೆ ತಜ್ಞರು ಕೂಡ ಆಗಮಿಸಿ ಇದನ್ನು ಪೋಸ್ಟ್ ಮಾರ್ಟಮನ್ನು ನೆರವೇರಿಸಿ ಮತ್ತು ರೋಗ ಲಕ್ಷಣಗಳನ್ನ ಏನು ಪರಿಶೀಲಿಸಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದನೇ ಆಗಿರ್ಬೋದು ಅಂತ ಪುನಃ ಕೂಡ ಶಂಕೆ ವ್ಯಕ್ತಪಡಿಸಿ ಟ್ರೀಟ್ಮೆಂಟನ್ನು ಮತ್ತು ಅದೇ ರೀತಿ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿದ್ವಿ. ಹಾಗೆಯೇ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಪ್ರೊಬಬ್ಲಿ ಹಿಮೊರಾಜಿಕ್ ಸೆಪ್ಟಿಸೀಮಿಯಾ ಅಂತ ಹೇಳಿ ಅವರು ಸಸ್ಪೆಕ್ಟ್ ಮಾಡಿದರು. ಕನ್ನಡದಲ್ಲಿ ಅದಕ್ಕೆ ಗಳಲೆ ರೋಗ ಅಂತ ಹೇಳ್ತಾರೆ. ಅದರ ಈ ಹಿಂದೆ ಗುಜರಾತ್ನ ವಡೋದರಾದಲ್ಲಿ ಈ ರೋಗ ಕಂಡು ಬಂದಿದ್ದು ಮತ್ತು ಅದನ್ನು ಟ್ರೀಟ್ ಮಾಡಿದಂಥ ಡಾಕ್ಟರ್ ಅವರು ಕೂಡ ಡಾಕ್ಟರ್ದು ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾನ್ಯ ಮೆಂಬರ್ ಸೆಕ್ರೆಟರಿ ಕರ್ನಾಟಕ ಝೂ ಅಥಾರಿಟಿ ಅವರು ಮತ್ತು ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಏನು ಬಂದಿದ್ದರು ಅವರು, ನಾವು ಏನು ಬೆಳಗಾವಿ ಅರಣ್ಯ ವಿಭಾಗದ ಎಲ್ಲ ಏನು ಅಧಿಕಾರಿಗಳಿದ್ದಾರೆ, CCF ಸರ್ ಇರ್ಬೋದು, ಮತ್ತು ನಾವು ಎಲ್ಲ ಸೇರಿ ಅದರದ್ದು ಸಮಾಲೋಚನೆ ಮಾಡಿ ವಿಡಿಯೋ ಸಂವಾದದ ಮೂಲಕ ಗುಣಲಕ್ಷಣಗಳು ಮತ್ತು ಟ್ರೀಟ್ಮೆಂಟನ್ನು ಅವರೊಂದಿಗೆ ಚರ್ಚೆ ಮಾಡಲಾಗಿತ್ತು. ಸೊ ಅವರು ಕೂಡ ಗುಣಲಕ್ಷಣಗಳು ಮತ್ತು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಅದು ಸರಿ ಇದೆ ಅಂತ ಹೇಳಿ ಅವರು ತಿಳಿಸಿದರು. ಅದರಂತೆಯೇ ಟ್ರೀಟ್ಮೆಂಟ್ ಫರ್ದರ್ ಕಂಟಿನ್ಯೂ ಮಾಡಿದ್ವಿ. ಇಂದು ನಮಗೆ ಅಧಿಕೃತವಾಗಿ ಏನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟರ್ನರಿ ಬಯಾಲಜಿಕಲ್ಸ್ ಅಲ್ಲಿಂದ ನಮಗೆ ಅಧಿಕೃತವಾಗಿ ಲ್ಯಾಬ್ ಪರಿಶೀಲನೆ ವರದಿ ಬಂದಿದ್ದು, ಅವರು ಹಿಮೊರಾಜಿಕ್ ಸೆಪ್ಟಿಸೀಮಿಯಾ ಇರುವುದು PCR ಮುಖಾಂತರ ದೃಢಪಟ್ಟಿದೆ ಅಂತ ಹೇಳಿ ವರದಿಯನ್ನು ಸಲ್ಲಿಸಿದ್ದಾರೆ. ಈಗಾಗಲೇ ನಾವು ಈ ಬೆಳಗಾವಿ ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮದೇನು ಝೂ ಇದೆ, ಮೃಗಾಲಯ ಇದೆ, ಅಲ್ಲಿ ಅಗತ್ಯವಿರ್ತಕ್ಕಂಥ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನ ನಾವು ತಗೊಂಡಿದ್ದೀವಿ. ತಾವು ಕೂಡ ಅದನ್ನು ನೋಡಿದಿರಿ. ಇತರೆ ಪ್ರಾಣಿಗಳಿಗೆ ಹರಡದಂತೆ ಅಗತ್ಯವಾದ ಎಲ್ಲ ಏನು ಔಷಧಿ ಸಿಂಪಡಣೆಗಳಿರ್ಬೋದು, ಅವುಗಳನ್ನು ಸ್ವಲ್ಪ ಹೆಚ್ಚಿನ ಅಂತರದಲ್ಲಿ ಇಡೋದಾಗಿರ್ಬೋದು, ಇತರೆ ಡಿಯರ್ಸ್ ಇದೆ, ಬೇರೆ ಬೇರೆ ಜಾತಿಯ ಹರ್ಬಿವೋರ್ಸ್ ಇದೆ, ಸಸ್ಯಾಹಾರಿ ಪ್ರಾಣಿಗಳನ್ನ ನಾವು ಅವನ್ನ ಸೇಫ್ ಝೋನಲ್ಲಿ ಇಟ್ಟು ಅವುಗಳಿಗೂ ಕೂಡ ಪ್ರೊಫೈಲೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ಡಾಕ್ಟರ್ ಅವರ ಅಡ್ವೈಸ್ ಮೇಲೆ, ತಜ್ಞರು ಅವರೊಂದಿಗೆ ಅಡ್ವೈಸ್ ಮೇಲೆ ಇಲ್ಲಿ ಮತ್ತು ಬಂದಿರತಕ್ಕಂಥ ಇನ್ನೊಬ್ಬರು ತಜ್ಞರು ಅದನ್ನು ಇತರೆ ತಜ್ಞರ ಅಡ್ವೈಸಸ್ ಮೇಲೆ ಕಂಟಿನ್ಯೂ ಮಾಡಿದ್ದಾರೆ ಟ್ರೀಟ್ಮೆಂಟ್ಸ್ನ. ಇವಾಗ ಪ್ರಸ್ತುತವಾಗಿ ಏನು 7 ಕೃಷ್ಣ ಮೃಗಗಳು ಉಳಿದಿದೆ, ಅವು ಇವತ್ತಿಗೆ ಚೆನ್ನಾಗಿ ಆಹಾರವನ್ನು ತಿಂದು ಹೆಲ್ದಿಯಾಗಿ ಕಂಡುಬಂದಿದೆ. ಈಗಾಗಲೇ ಹಿಂದೆಯೇ ನಾವು ಡಾಕ್ಟರ್ಸು ಮತ್ತು ತಜ್ಞರು ಹೇಳಿದಾಗೆ ಇದಕ್ಕೆ ಅಬ್ಸರ್ವೇಷನ್ ಪೀರಿಯಡ್ ಅಂತ ನಾವು ಕರಿತೀವಿ. ಪ್ರಸ್ತುತವಾಗಿ ಅವು ಹೆಲ್ತಿಯಾಗಿ ಚೆನ್ನಾಗಿದೆ. ಇನ್ನು ಕೆಲವು ದಿನಗಳವರೆಗೆ ನಾವು ಅದನ್ನು ಅಬ್ಸರ್ವೇಷನ್ ಅಲ್ಲಿ ನೋಡ್ತಾ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿದ್ದೀವಿ. ಇತರೆ ಪ್ರಾಣಿಗಳಿಗೂ ಕೂಡ ಪ್ರೊಫೈಲೆಟಿಕ್ ಇಮ್ಯುನಿಟಿ ಬೂಸ್ಟಿಂಗ್ ಕ್ರಮಗಳನ್ನು ಕೈಗೊಳ್ಳಲಾಗ್ತದೆ. ಇಲ್ಲ, ಅದು ಇಲ್ಲ. ಈಗ ನಾವಲ್ಲಿ ವ್ಯವಸ್ಥೆ ಬಗ್ಗೆ ನೋಡೋದಾದರೆ ಯಾವುದೇ ರೀತಿಯ ಆ ರೀತಿ ವ್ಯವಸ್ಥೆಯಲ್ಲಿ ಯಾವುದೇ
ಮೇಲ್ನೋಟಕ್ಕೆ ನಮಗೆ ಲೋಪ ಅಲ್ಲಿ ಕಂಡು ಬಂದಿಲ್ಲ. ಡಾಕ್ಟರ್ಸ್ ತಜ್ಞರ ಅಭಿಪ್ರಾಯ ಏನಿದೆ, ಇದು ಬರೋದಕ್ಕೆ ಇದು ಹೊರಗಡೆಯಿಂದ ಬರಬೇಕು ಅಥವಾ ಈ ಡಿಸೀಸ್ ಯಾವಾಗಲೂ ಕ್ಯಾರಿಯರ್ಸ್ ಆಗಿ ಆ ಅನಿಮಲ್ಸ್ ಅಲ್ಲೇ ಕ್ಯಾರಿಯರ್ಸ್ ಆಗಿ ಅಲ್ಲಿ ಅನಿಮಲ್ಸ್ ಅಲ್ಲಿ ಇರುತ್ತೆ. ಯಾವಾಗ ಅದಕ್ಕೆ ಪರಿಸ್ಥಿತಿ ವಾತಾವರಣದಲ್ಲಿ ಏರುಪೇರಾದಾಗ ಅಥವಾ ಅವರ ಬಾಡಿನಲ್ಲಿ ಸ್ಟ್ರೆಸ್ ಆದಾಗ, ವಾತಾವರಣ ಏರುಪೇರು ಅಥವಾ ಇನ್ನಿತರ ಕಾರಣಗಳಿಂದ ಆವಾಗ ಸ್ಟ್ರೆಸ್ ಆದಾಗ ಇವು ಈ ಬ್ಯಾಕ್ಟೀರಿಯಾಸ್ ಎಕ್ಸ್ಪ್ರೆಸ್ ಆಗುತ್ತೆ. ಈ ಎರಡು ಕಾರಣಗಳನ್ನ ಕೂಡ ಇನ್ನು ಅವಲೋಕಿಸ್ತಾ ಇದ್ದೀವಿ. ನಮ್ಮ ಏನು ತಜ್ಞರು ಅವರನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ಅದನ್ನು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಫರ್ದರ್ ಅವರು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಅವರು ಈಗ ಹೇಳಿರೋದು ಬಹುಶಃ ಇದು ಕ್ಯಾರಿಯರ್ ಇದ್ದು ಅದರಿಂದ ಏನು ಎನ್ವೈರನ್ಮೆಂಟಲ್ ವೇರಿಯೇಷನ್ಸಿಂದ ಬಂದಿರೋದು ಚಾನ್ಸಸ್ಸು ಕೂಡ ಇದೆ ಅಂತ ಹೇಳಿ, ಅದು ಒಂದು ಕಾರಣ ಇರಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್, ನ್ಯಾಟ್ರಸ್ ಇಂದ ಆಲ್ರೆಡಿ ಸೆಪ್ಟೆಂಬರ್ ಒಂದ್ಸಾರಿ ವೈಟ್ ಅಲರ್ಟ್ ಅನ್ನ ಕೊಟ್ಟಿದ್ರು ಪಶುಸಂಗೋಪನಾ ಇಲಾಖೆಗೆ. ಪಶುಸಂಗೋಪನಾ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎಲ್ಲಿ ದೂ ಇದೆ ಅಲ್ಲಿ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಬೇಕು. ಈ ವಿಚಾರದಲ್ಲಿ ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ಅಂತ ಅನಿಸ್ತಾ ಇದೆ. ಸೆಪ್ಟೆಂಬರ್ ಅಲ್ಲಿ ಬಂದಿದೆಯಾ? ಸೆಪ್ಟೆಂಬರ್ ಅಲ್ಲಿ ಬಂದಿದೆ ಅಂತ ಆಲ್ರೆಡಿ ಅವರು ಇದು ಮಾಡಿದ್ದಾರೆ. ಯಾರು? ನ್ಯಾಟ್ರಸ್ನವರು ಸೈಂಟಿಸ್ಟ್ ಹೇಳಿದ್ದಾರೆ, ಮೀಡಿಯಾಗಳು ಕೊಟ್ಟಿದ್ದಾರೆ. ಹೌದು, ಸೆಪ್ಟೆಂಬರ್ ನಾವು ಪಶುಸಂಗೋಪನಾ ಇಲಾಖೆ ಮತ್ತು ಪಶು ಸೇವಾ ಇಲಾಖೆ ಅವರಿಗೆ ನಾವು ಹೇಳಿದ್ವಿ ಅಂತ. ನಾನು ನಿನ್ನೆ ಎಡಿ ಅವ್ರ ಜೊತೆ ನಾವು ಮಾತಾಡಿದ್ವಿ. ನಮಗೆ ಅದ್ರ ಬಗ್ಗೆ ಅವರು ಕೂಡ ನಮ್ಗೆ ಮಾಹಿತಿ ಅದು ಸಂಪೂರ್ಣವಾಗಿ ಅವರು ನಮಗೆ ಮಾಹಿತಿ ಅವ್ರಿಗೂ ವಿಚಾರಿಸ್ಬೇಕಿದೆ. ಅವರೇ ಹೇಳಬೇಕಿದೆ ಬಂದಿದೆಯಾ, ಏನು ಕಳಿಸಿದ್ದಾರೆ ಅಂತೇಳಿ ಒಂದು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್. ಎರಡನೇದಾಗಿ ನನಗಿರೋ ಮಾಹಿತಿ ಪ್ರಕಾರ ಇದು ಜಾನ್ವರಿ ನಂತರ ಇದು ಬರ್ಬೋದು ಅನ್ನೋದು ನಿವೇದಿ ಸಾಫ್ಟ್ವೇರಲ್ಲಿ ನಿವೇದಿ ವೆಬ್ಸೈಟಲ್ಲಿ ಇದೆ ಅಂತ ಹೇಳಿ ನಮಗೆ ತಿಳಿದು ಬಂದಿತ್ತು. ಜಾನ್ವರಿ ನಂತರ. ಸೊ ಅದ್ರ ಜೊತೆಗೆ ಇದು ನಮ್ಮ ಏನು ಬ್ಲ್ಯಾಕ್ ಬಕ್ಸ್ ಮತ್ತು ಡಿಯರ್ಸ್ ಏನಿದೆ ವ್ಯಾಕ್ಸಿನೇಷನ್ಸ್ ಮಾಡಬೇಕು ಅನ್ನೋದು ತಮ್ಮೆಲ್ಲರದು ಕೆಲವರು ಅದನ್ನು ಹೇಳ್ತಾ ಇದ್ದಾರೆ. ಬಹುತೇಕ ನನಗೆ ಇರುವ ಮಾಹಿತಿ ಪ್ರಕಾರ ಯಾವುದೇ ಏನು ಡಿಯರ್ಸ್ ಪರ್ಟಿಕ್ಯುಲರ್ಲಿ ಕೃಷ್ಣ ಮೃಗಗಳೇನಿದೆ ಇದು ನಾವು ವ್ಯಾಕ್ಸಿನ್ ಮಾಡೋದಕ್ಕೆ ತುಂಬ ಕಷ್ಟ. ಯಾಕೆಂದರೆ ಡಿಯರ್ಸಲ್ಲಿ ಪರ್ಟಿಕ್ಯುಲರ್ಲಿ ಬ್ಲ್ಯಾಕ್ ಬಕ್ಸಲ್ಲಿ ಕ್ಯಾಪ್ಚರ್ ಮಯೋಪತಿ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಏನಾದರೂ ಅದನ್ನು ನಾವು ಹಿಡಿಯೋದಕ್ಕೆ ಹೋದಾಗ ಅದು ಬಹುತೇಕವಾಗಿ ಹಾರ್ಟ್ ಅಟ್ಯಾಕಿಂದನೇ ಸಾಯ್ತಕ್ಕಂಥ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ಇದು ರಿಸ್ಕ್ ತಗೊಳ್ಳೋದು ಜನರಲಿ ಎಲ್ಲೂ ತಗೊಳ್ಳಲ್ಲ ಅದನ್ನು. ಯಾಕಂದ್ರೆ ಈ ಸಾಕು ಪ್ರಾಣಿಗಳಿಗೂ ಬರ್ಬೋದು. ಜೂದಲ್ಲಿ ಎಷ್ಟು ಪ್ರಾಣಿಗಳಿದಾವೆ ಅದ್ರ ಜೊತೆಗೂ ಸಾಕು ಪ್ರಾಣಿ ಬರ್ಬೋದು. ಹೌದು, ಈಗ ನಮ್ಮ ಝೂನಲ್ಲಿ ಇದು ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿದೆ ಇದು ಸಸ್ಯಾಹಾರಿ ಪ್ರಾಣಿಗಳಿಗೆ ಬರ್ತಕ್ಕಂಥ ರೋಗ ಅಂತ ತಜ್ಞರು ಹೇಳ್ತಾರೆ. ನಮ್ಮ ಮೃಗಾಲಯದಲ್ಲಿ ಇರ್ತಕ್ಕಂಥ ಸಸ್ಯಾಹಾರಿ ಪ್ರಾಣಿಗಳಿಗೆ ನಾನು ಆಗಲೇ ಹೇಳಿದಾಗೆ ಅಗತ್ಯವಿರತಕ್ಕಂಥ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಜೊತೆಗೆ ನಾವು ಈ ಎನ್ಕ್ಲೋಜರ್ಸ್ ಸುತ್ತಮುತ್ತ ಆ ರಸ್ತೆಗಳಲ್ಲಿ ಅಗತ್ಯ ಏನು ಔಷಧಿಗಳ ಸಿಂಪಡಣೆಯಾಗಿ ಮಾಡೋದಾಗಲಿ, ಮತ್ತು ಉಳಿದ ಸಸ್ಯಾಹಾರಿ ಪ್ರಾಣಿಗಳಿಗೆ ಇಮ್ಯುನಿಟಿ ಬೂಸ್ಟರ್ ಕ್ರಮಗಳನ್ನಾಗಲಿ ಹಾಗಾಗಲಿ ಕೈಗೊಳ್ತಾ ಇದ್ದೀವಿ. ಉಳಿದಂತೆ ಇದು ಇತರೆಡೆಗೆ ಹರಡದಂತೆ ನಮ್ಮಲ್ಲಿ ಏನು ಝೂ ಕೀಪರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ಟ್ರಿಕ್ಟಾಗಿ ಏನು ಕ್ವಾರಂಟೈನ್ಸ್ ಮತ್ತು ಮೆಷರ್ಸ್ ಏನಿದೆ, ಜೊತೆಗೆ ಅವರು ಒಂದು ಎನ್ಕ್ಲೋಜರ್ಸಿಂದ ಇನ್ನೊಂದು ಎನ್ಕ್ಲೋಜರ್ಸ್ಗೆ ಹೋಗದೇ ಇರೋ ಥರ, ಮತ್ತು ಅವರು ಸ್ಟೆರಿಲೈಸ್ ಮಾಡಿ ಸ್ಯಾನಿಟೈಸ್ ಮಾಡಿಕೊಂಡು ಒಳಗಡೆಗೆ ಎಂಟ್ರ್ ಆಗೋದು, ಹೊರಗಡೆಗೆ ಬರೋದಕ್ಕೆ ನಾವು ಫಾಲೋ ಮಾಡ್ತಾ ಇದ್ದೀವಿ. ವೆಹಿಕಲ್ಸ್ಗೂ ಕೂಡ ನಾವು ಈಗಾಗಲೇ ಸ್ಟೆರಿಲೈಸೇಷನ್ಸು ಮತ್ತು ಡಿಸ್ಇನ್ಫೆಕ್ಟೆಂಟ್ ನಾವು ಹಾಕ್ತಾ ಇದ್ದೀವಿ. ಇದಲ್ಲದೇ ಇದು ತಾವು ಹೇಳೋ ಹಾಗೆ ಇತರೆ ಸಾಕು ಪ್ರಾಣಿಗಳಿಗೆ ಹರಡತಕ್ಕಂಥ ಚಾನ್ಸಸ್ ಕೂಡ ಇರೋದರಿಂದ ಈಗಾಗಲೇ ಸಂಬಂಧಪಟ್ಟಂಥ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಪಶುಸಂಗೋಪನಾ ಇಲಾಖೆಗೆ ನಾವು ಇದಕ್ಕಾಗಲೇ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳೋದಕ್ಕೆ ಈಗಾಗಲೇ ಮನವಿ ಮಾಡಿದ್ದೀವಿ. ಅದು ಕೂಡ ಅದನ್ನು ಕೂಡ ಅವ್ರ ಗಮನಕ್ಕೆ ಈಗಾಗಲೇ ಅದನ್ನು ತರಲಾಗಿದೆ. ಹೌದು, ಈಗಾಗಲೇ ನಾನು ಹೇಳಿದಾಗೆ ಎಕ್ಸ್ಪರ್ಟ್ ಡಾಕ್ಟರ್ ಅವರು ಇದ್ದಾರೆ. ಎಲ್ಲ ಅನಿಮಲ್ಸ್ದು, ಎಲ್ಲ ಹರ್ಬಿವೋರ್ಸ್ದು ಮತ್ತು ಅದರ ಈವನ್ ಕಾರ್ನಿವರ್ಸ್ ಆಲ್ಸೋ ನಾವು ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇದ್ದೀವಿ.
ಅವಕ್ಕೂ ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ಏನು ಇಮ್ಯುನಿಟಿ ಬೂಸ್ಟರ್ ಏನು ಅಗತ್ಯ ಇದೆ ಅದನ್ನು ಕೂಡ ಕ್ರಮ ಕೈಗೊಳ್ತಾ ಇದೆ. ಸರ್, ಯಾವ ಪ್ರತಿ ಜೂನಲ್ಲಿ ಮೃಗಾಲಯ ಸಿಬ್ಬಂದಿ ಏನಾದ್ರು ನಿರ್ಲಕ್ಷ್ಯ ಸ್ಟಾರ್ಟಿಂಗ್ ಒಂದು ಡೆತ್ ಆದ್ರೂ ನೆಗ್ಲೆಕ್ಟ್ ಮಾಡಿದ್ದಾರೆ, ಆಮೇಲೆ 2 ಡೆತ್ ಆದ್ರೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. ಸೊ ಈ ಪ್ರಕರಣ ಹೊರಬಂದಾಗಿದ್ದು ಕೂಡ ನಿರ್ಲಕ್ಷ್ಯ ಅಂತ ಎಲ್ಲ ಹೇಳ್ತಾರೆ. ನಾವೇನ್ ಹೇಳ್ತೀವಿ